ನಾವು ಎಲ್ಲರೂ ಪಾಲ್ರು ನಾವೆಲ್ಲರೂ ನಾಳೆ ಬುಧವಾರ ಸೇರ್ಲಕತ್ತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ, ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ, ಮಧ್ಯಾಹ್ನ ಬಂದ್ರೆ ಅದೊಂದು ಊಟ, ರಾತ್ರಿ ಒಂದು ಊಟ. ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ IAS ಆಗ್ಬೋದು, ಒಬ್ಬ AC ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PSI ಆಗ್ಬೋದು. ಅದು ಏನೇ ಸಮಾಜನಾಗ ಒಂದು ಬಡವ್ರು ಬರೇ ಪಂಚಮಸಾಲಿ ಅಲ್ಲ, 1,000 ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು 50% ನಮ್ಮ ಸಮಾಜದವ್ರು ಇರಲಿ, 50% ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ. ಇಲ್ಲಿ ಚಾಣಕ್ಯ ಗಿಣಕ್ಕೆ ನಿಮ್ಗೆ ಹೇಳ್ತೀನಿ, ಎಲ್ಲಿ ಲಗ್ನ ನಡೀತೈತಿ, ಎಲ್ಲಿ ಗಣಪತಿ ಕೂಡಿಸ್ತಾರೆ, ಎಲ್ಲಿ ದೇವಿ ಕೂಡಿಸ್ತಾರೆ, ಅಲ್ಲಿ ಪ್ರಸಾದ ಈಗ ಶ್ರಾವಣ ಚಾಲು ಆಯಿತು. ಈಗೆಲ್ಲ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ರಿ, ಆ ಹುಡುಗರು ನೋಡಿರಿ 1,000 ಹುಡುಗರು ಅಲ್ಲೇ ಇರ್ತಾವೆ, ಯಾರು ಕೋಚಿಂಗ್ ಬಂದವ್ರು. ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು, ಧಾರವಾಡಕ್ಕೊಂದು ಇದೊಂದು ಮಾಡಬೇಕು ಅಂತೇಳಿ ಈಗ ನಾಳೆ 2ನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ಅನ್ನ ದಾಸೋಹ ಚಾಲೂ ಮಾಡ್ಲಕತ್ತೀವಿ. ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಠ ಆಯ್ತು, ಅವರು ತಲೆಯನ್ನು ತೆಗೆದಾರ. ಇವು ಉಚ್ಚಾಟಿತ ಮಾಡ್ಲಿಕ್ಕೆ ಇವ್ಯಾರಿ ಸಮಾಜ ಒಪ್ಕೊಂಡ ಮ್ಯಾಗ ಇದೇನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ, 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ. ಇದು 3ನೇ ಸಲ, 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು BJPಗೆ ತೊಗೋಬಾರ್ದಾರಪ್ಪ. ಈಗ ನೋಡ್ರಿ ಇನ್ನು 2 ತಿಂಗಳು ಮತ್ತೆ ತೊಗೋತಾರೆ, ಏನು ಮಾಡೋರು? ಸೂಚನೆ ಇಲ್ಲ, ಹಂಗೈತಿ. ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರೆ, ಇಲ್ಲಾಂದ್ರೆ ಸುಮ್ಮನೆ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಹೊತ್ತು ಅವ್ರು ಕಾಲು ಹಿಡಿಬೇಕಾಗ್ತದೆ. ಸರ್ ನಿಮ್ಮ ಟೀಮ್ ಕೂಡ ಈಗ ಹೋಗ್ಯದಂತೆ ನಿನ್ನೆ.